ಆಗ್ತಿತ್ತು. ಸೊ ನೀವೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಯಾರ ಜೊತೆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾರು ಅಂದರೆ ಲೈಫ್ ಟೈಮ್ ಅನುಷ ಜೊತೆ. ಅನುಷ ನಂಗೊಂದು ಒಳ್ಳೆ ಸ್ನೇಹಿತೆ. ಸೊ ಅವಳ ಜೊತೆನೇ ಆ ಸ್ನೇಹ ಕಂಟಿನ್ಯೂ ಆಗುತ್ತೆ. ಓಕೆ. ಸೊ ನಮ್ಮ ಕೊಲೀಗ್ಸು ಒಂದಿಷ್ಟು ಕ್ವೆಶನ್ಸ್ಗಳನ್ನ ನಿಮಗೆ ಕೇಳಬೇಕಂತಿದ್ದಾರೆ. ಸೊ ಇವರು ನಮ್ಮ ನರಸಿಂಹ ಅವರು ಕೇಳಿ. ಮೇಡಮ್, ಬಿಗ್ ಬಾಸಲ್ಲಿ ನಿಮಗೆ ಏನು ಜಾಸ್ತಿ ಇಷ್ಟ ಆಗಿದ್ದೇನು, ಮತ್ತು ಒಳ್ಳೇದು ಅನಿಸಿದ್ದೇನು, ಕೆಟ್ಟದ್ದು ಅನಿಸಿದ್ದೇನು? ತುಂಬ ಇಷ್ಟ ಆಗ್ತಿದೆ ಬಿಗ್ ಬಾಸ್ ಧ್ವನಿ ಬಹಳ ಇಷ್ಟ ಆಗ್ತಿತ್ತು. ತುಂಬ ಒಳ್ಳೆಯದು ಅಂದರೆ ಆ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇದೆ, ಒಂದು ಎನರ್ಜಿ ಇದೆ. ಆ ದೇವ್ರ ಮುಂದೆ ನಿಂತಾಗ ಒಂದು ಬೇರೆಯೇ ವೈಬ್ ಕಾಣುತ್ತೆ. ಇಷ್ಟ ಆಗದೇ ಇರೋದೇನು ಬಿಗ್ ಬಾಸ್ ಬಂದು? ಇಷ್ಟ ಆಗದೇ ಇರೋದು ಅಂತಂದರೆ, ಇಷ್ಟ ಆಗದೇ ಇರೋದು ರಜತ್ ಇಷ್ಟ ಆಗಲ್ಲ ಅಷ್ಟೇ. ರಜತ್ ಮಾಡೋಕ್ಕೆ ವಿನ್ ಆಗಬೇಕು ಬಿಗ್ ಬಾಸ್? ತ್ರಿವಿಕ್ರಮ್ ವಿನ್ ಆಗಬೇಕು. ಯಾರು ವಿನ್ ಆಗಬಾರ್ದು? ವಿನ್ ಆಗಬಾರ್ದು ಅಂತಿಲ್ಲ, ಬಹುಶಃ ವಿನ್ ಆಗದೇ ಇರೋದು ಬಹುಶಃ ಭವ್ಯ ಅಥವಾ ಮಂಜಣ್ಣ ಇಬ್ಬರಲ್ಲಿ ಯಾರಾದ್ರೊಬ್ರು ವಿನ್ ಆಗದೇ ಇರ್ಬೋದು ಅನ್ಸುತ್ತೆ. ಸೊ ಹೀಗೆ ನೆಕ್ಸ್ಟ್ ಈಗ ನಿಮಗೆ ತ್ರಿವಿಕ್ರಮ್ ಅವ್ರು ವಿನ್ ಆಗಬೇಕು. ಸೊ ಇಷ್ಟು ಜನ ಕಂಟೆಸ್ಟೆಂಟ್ಸ್ ಇದ್ದಾರಲ್ಲ, ಇವರಲ್ಲಿ ಯಾರು ಒಬ್ಬರು ಟಾಪ್ 5 ಬರಬಾರ್ದು ಅಂತಿದ್ರೆ ಯಾರು? ಟಾಪ್ 5 ಬರಬಾರ್ದು ಅನ್ನೋ ವಿಚಾರದಲ್ಲಿ ಬಹುಶಃ ಗೌತಮಿಯವರು ಅನಿಸುತ್ತೆ. ಟಾಪ್ 5 ಬರಲಿಕ್ಕಿಲ್ಲ, ಅವ್ರು ಬರಬಾರ್ದು ಅಂತ. ಯಾಕೋ ಎಲ್ಲೋ ಒಂದು ಕಡೆ ಅವ್ರ ನಡವಳಿಕೆಗಳು ನನಗೆ ಅಷ್ಟು ಎಫರ್ಟ್ ಅವರಲ್ಲಿ ಕಾಣಿಸ್ತಿಲ್ಲ. ಹಾಗಾಗಿ ಇನ್ನೊಂದು ಏನಂತಂದರೆ, ಚೈತ್ರ ಅವರು ಆ ವಾರದಲ್ಲಿ ಏನೇ ಒಂದು ಮಾಡಿದ್ರು ಸುಮ್ಮನೆ ಕಂಟೆಂಟ್ಗೋಸ್ಕರ ಮಾಡ್ತಿದ್ದಾರೆ. ಪ್ರತಿ ವಾರ ವೀಕೆಂಡಲ್ಲಿ ಅದನ್ನು ತೋರಿಸ್ತಾ ಇದ್ರು. ಸೊ ಮನೆಯವರು ನೀವು ಏನೇ ಮಾಡಿದ್ರು, ನೀವು ಆ್ಯಕ್ಚುಲಿ ಇದನ್ನು ಏನೋ ನೀವು ಬೇಕು ಇಂಟೆನ್ಷನಲಿ ಮಾಡಿರಲ್ಲ, ಬಟ್ ಆದರೂ ಕಂಟೆಂಟ್ಗೋಸ್ಕರ ಮಾಡ್ತಾರೆ ಅನ್ನೋವಾಗ ಆವಾಗ ಏನು ಅನ್ನಿಸ್ತಿತ್ತು? ನನಗದೇ ಮೊದಲು ತುಂಬ ಬೇಜಾರಾಗ್ತಿತ್ತು. ಆಮೇಲೆ ಅನ್ಸಕ್ಕೆ ಶುರುವಾಯ್ತು, ಇವರೆಲ್ಲ ಬೇಕು ಅಂತ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾದಾಗ ತೀರಾ ತಲೆ ಕೆಡಿಸ್ಕೋಬಾರ್ದು ಇವ್ರ ಬಗ್ಗೆ ಅನ್ನೋದು ಹಾಗೆ ಸಹಜವಾಗಿ ತೊಗೊಳ್ಬೇಕು ಅಂತ. ಯಾಕಂದರೆ 24 ಗಂಟೆ ನಾವು ಕ್ಯಾಮ್ರಾ ಇದೆ ಅಂತ ಯೋಚನೆ ಮಾಡ್ಕೊಂಡು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಇದ್ದಿದ್ದರೆ ನಾನು 2 ವಾರಕ್ಕೆ ಹೋಗ್ತಿದ್ದೆ. ಸೊ ನಾನು ಆ ಕಾನ್ಷಿಯಸ್ ಮರ್ತೇ ಬದುಕಿದ್ದಿಲ್ಲಿ. ಹಾಗಾಗಿ ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇದೆ. ಮತ್ತು ಉಳಿಸ್ಕೊಳ್ತಿದ್ದಾರೆ ಅಂತ ಜನಕ್ಕೂ ಗೊತ್ತಾಗಿರುತ್ತೆ, ನಾಟಕ ಮಾಡೋರನ್ನ ಜನ ಉಳಿಸ್ಕೊಳ್ಳೋದಿಲ್ಲ ಅಂತ. ಹಾಗಾಗಿ ನಾನು ಅದನ್ನು ತಲೆಗೆ ತೊಗೊಳ್ತಾ ಇರಲಿಲ್ಲ ಆಮೇಲೆ. ಸೊ ಇಷ್ಟು ವಾರಗಳ ಕಾಲ ನೀವು ನೋಡಿರೋ ಪ್ರಕಾರ ಯಾರು ರಿಯಲಿಸ್ಟಿಕ್ ಆಗಿರೋರು ಅಂದರೆ ಯಾರು? ಅಂದರೆ ಮುಖವಾಡಗಳನ್ನೆಲ್ಲ ಕಳಿಸಿ ಹಾಗೆ ಮುಖವಾಡ ಹಾಕ್ಕೊಂಡು ಇನ್ನೂ ಮನೆ ಒಳಗಡೆ ಇರೋರು? ರಿಯಲಿಸ್ಟಿಕ್ ಆಗಿರೋ ತ್ರಿವಿಕ್ರಮಣ್ಣ ಅಂತ ಅನ್ಸುತ್ತೆ. ತುಂಬ ಸ್ಟೇಬಲ್ಡ್ ವ್ಯಕ್ತಿ. ಅವ್ರ ವ್ಯಕ್ತಿತ್ವದಲ್ಲಿ ಎಲ್ಲೂ ನನಗೆ ತುಂಬ ಬದಲಾವಣೆಗಳು ಕಾಣಿಸಿಲ್ಲ. ಹಾಗಾಗಿ ಇವ್ರು ಬೇಕು ಅಂದರೆ ಮೋಸ್ಟ್ಲಿ ಗೌತಮಿಯವರು ತುಂಬ ಪಾಸಿಟಿವಿಟಿಯ ಮುಖವಾಡ ಹಾಕ್ಕೊಂಡಿದ್ದಾರೆ ಅಂತ ನಂಗೆ ಭಾಳ ಸಲ ಅನಿಸಿದೆ.